ದೆಹಲಿಯ ಕೆಂಪುಕೋಟೆ ಬಳಿ I-20 ಕಾರು ಸ್ಫೋಟ ಪ್ರಕರಣ ಇದು ಆತ್ಮಾಹುತಿ ದಾಳಿ ಅಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಉನ್ನತ ಮೂಲಗಳು ಮಾಹಿತಿ ಇದು ಶಂಕಿತ ಉಗ್ರ ಭಯಭೀತನಾಗಿ ಸ್ಫೋಟಿಸಿರಬಹುದಾದ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಾಂಬ್ ಅನ್ನ ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸಿರಲಿಲ್ಲ, ಹೀಗಾಗಿ ಸ್ಫೋಟದ ತೀವ್ರತೆ ಕಡಿಮೆ ಇತ್ತು. ಸ್ಫೋಟದಿಂದ ಇಲ್ಲಿ ಬೇರೆ ಇನ್ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಿಲ್ಲ, ಚೂರುಗಳು ಇಲ್ಲ. ಸ್ಫೋಟ ಸಂಭವಿಸಿದಾಗ ಕಾರು ಇನ್ನೂ ಚಲಿಸ್ತಾನೇ ಇತ್ತು. ಸಾವು ನೋವುಂಟು ಮಾಡೋದಕ್ಕೆ IED ಸಜ್ಜುಗೊಂಡಿರಲಿಲ್ಲ. ಹರಿಯಾಣದಲ್ಲಿ ಅಪಾರ ಪ್ರಮಾಣದ ಸ್ಫೋಟಕ ಜಪ್ತಿ ಹಿನ್ನೆಲೆಯಲ್ಲಿ ಸಿಕ್ಕಿ ಬೀಳುವ ಆತಂಕದಲ್ಲಿ ಶಂಕಿತನಿಂದ ಸ್ಫೋಟದ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತದೆ. ಅಂದರೆ ಪ್ರಾಪರ್ ಪ್ಲಾನ್ ಮಾಡಿಕೊಂಡು, ಇನ್ನು ಬಾಂಬ್ ಕರೆಕ್ಟಾಗಿ ತಯಾರಾಗಿರ್ಲಿಲ್ವಂತೆ, ಪ್ರಾಪರ್ ಆಗಿ ಪ್ಲಾನ್ ಮಾಡಿಕೊಂಡು ಇದು ಸ್ಫೋಟಿಸಿದಲ್ಲ. ಅಂದರೆ ನಿನ್ನೆ ಎಲ್ಲ ಏನು ಅನುಮಾನ ಇತ್ತು ಇದು ಆತ್ಮಾಹುತಿ ದಾಳಿ ಅಂತ, ಅದಲ್ಲ. ಆತ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಯಾವಾಗ ತನ್ನ ಸ್ನೇಹಿತರು ಸಿಕ್ಕಾಕೊಂಡು ಬಿದ್ರೋ, ಡಾಕ್ಟರ್ಸ್ ವೇಷ ತೊಟ್ಟವರು 3 ಜನ ಸಿಕ್ಕಾಕೊಂಡು ಬೀಳ್ತಾರೆ. ಆಗ ಈತನಿಗೆ ಭಯ ಶುರು ಆಗುತ್ತೆ, ಓಕೆ ನಾನು ತಗಲಾಕೊಳ್ಬಹುದು ಅಂತ. ಆಗೀತ ಏನು ಮಾಡ್ತಾನೆ, I-20 ಕಾರ್ ತಗೊಂಡು ತಿರುಗೋದಕ್ಕೆ ಸುತ್ತೋದಕ್ಕೆ ಶುರು ಮಾಡ್ತಾನೆ. ಈತನ ಹತ್ರ ಇದ್ದಂಥ ಸ್ಫೋಟಕ ವಸ್ತುಗಳನ್ನು, ಇನ್ನು ತಯಾರಿಕಾ ಹಂತದಲ್ಲಿದ್ದಂಥ ಬಾಂಬನ್ನೆಲ್ಲ ಒಟ್ಟಿಗೆ ಇಟ್ಕೊಂಡು ಕಾರ್ನಲ್ಲಿ ಇಟ್ಕೊಂಡು ತಿರುಗೋದಕ್ಕೆ ಶುರು ಮಾಡ್ತಾನೆ. ಎಲ್ಲಿಗೆ ಹೋಗಬೇಕು ಗೊತ್ತಾಗಲ್ಲ, ದೆಹಲಿಯ ಎಲ್ಲ ನಗರವನ್ನು ಸುತ್ತಿದ್ದಾನೆ. ಕೊನೆಗೆ ಕೆಂಪುಕೋಟೆಯ ಪಾರ್ಕಿಂಗ್ ಲಾಟಿಗೆ ಬಂದಿದ್ದಾನೆ. ಎಷ್ಟೊತ್ತು 3 ತಾಸುಗಳ ಕಾಲ ಕಾರಿಂದ ಕೆಳಗೂ ಇಳ್ದಿಲ್ಲ, ಒಳಗೆ ಕೂತಿದ್ದಾನೆ. ಯೋಚನೆ ಮಾಡಿ 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 ಕೊನೆಗೆಲ್ಲರೂ ಹೊರಗಡೆ ಹೋಗಲೇಬೇಕಲ್ಲ. ಸೊ ಹೊರಗಡೆ ಬಂದಾಗ ಚಲಿಸುತ್ತಿದ್ದಂಥ ಸಂದರ್ಭದಲ್ಲಿ ಇದು ಸ್ಫೋಟಿಸಿರೋದು. ಅಂದರೆ ಪಕ್ಕ ಪ್ಲ್ಯಾನ್ ಇಲ್ದೇನೆ, ಒಂದು ಪ್ರಾಪರ್ ಪ್ಲ್ಯಾನ್ ಇಲ್ದೇನೆ ಇದು ಸ್ಫೋಟ ಆಗಿರೋದು, ಆಕಸ್ಮಿಕವಾಗಿ ಸ್ಫೋಟ ಆಗಿರೋದು. ಬಟ್ ಈತ ಉಗ್ರ ಕೃತ್ಯದಲ್ಲಿ ಭಾಗಿಯಾಗುವುದಕ್ಕೆ ಅಂತ ತಯಾರಾಗಿದ್ದು ಹೌದು, ಆದರೆ ಇಲ್ಲೇ ಸ್ಫೋಟಿಸಬೇಕು, ಆತ್ಮಾಹುತಿ ದಾಳಿನ ಮಾಡ್ಕೊಳ್ಬೇಕು, ಅದ್ಯಾವುದು ಕೂಡ ಪ್ಲಾನ್ ಇರಲಿಲ್ಲ ಅನ್ನೋದು ತನಿಖಾ ಸಂದರ್ಭದಲ್ಲಿ ಗೊತ್ತಾಗಿದೆಯಂತೆ. ಸೊ ಇದೀಗ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಇನ್ನು ಏನೆಲ್ಲ ಸ್ಫೋಟಕ ವಿಚಾರಗಳು ಗೊತ್ತಾಗ್ತಿ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಯಾಕಂದರೆ ನೆನ್ನೆ ಒಂದಷ್ಟು ಅನುಮಾನಗಳಿಗಿತ್ತು, ಇದು ಬೇಕು ಅಂತಲೇ ಮಾಡಿದ್ದ, ಕೆಂಪುಕೋಟೆ ಬಳಿನೇ ಆಗಿರುವಂಥ ಹಿನ್ನೆಲೆಯಲ್ಲಿ ಇದೇ ಪ್ಲೇಸನ್ನು ಟಾರ್ಗೆಟ್ ಮಾಡ್ಕೊಂಡಿದ್ರ. ಮೆಟ್ರೋ ಸ್ಟೇಷನ್ ಬೇರೆ ಅಲ್ಲೇ ಇತ್ತು. ಪ್ರತಿನಿತ್ಯವೂ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಓಡಾಡ್ತಾ ಇರ್ತಾರೆ. ಟೈಮಿಂಗ್ಸ್ ನೋಡಿ, 6:30 ಇಂದ 7 ಗಂಟೆ ಸಂಜೆ. ಈ ಟೈಮಿಂಗ್ಸ್ನಲ್ಲಿ ಎಲ್ಲ ಆಫೀಸ್ ಬಿಟ್ಟು, ಕೆಲಸವನ್ನು ಬಿಟ್ಟು ಮನೆಗೆ ಹೋಗುವಂಥ ಸಂದರ್ಭ, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ, ಜನಸಂದಣಿ ಇರುವಂಥ ಪ್ಲೇಸು. ಅದಕ್ಕೆ ಸ್ಫೋಟಿಸಲಾಯ್ತಾ ಅಂತೆಲ್ಲ ಚರ್ಚೆಗಳಾಗ್ತಾ ಇತ್ತು. ಆದರೆ ಇದು ಆಕಸ್ಮಿಕವಾಗಿ ಆದಂಥ ಸ್ಫೋಟ, ಕಾರ್ನಲ್ಲಿ ಇದ್ದಂಥ ವಸ್ತುಗಳು ಸ್ಫೋಟ ಆಗಿರೋದು ಅನ್ನೋದು ಗೊತ್ತಾಗ್ತಾ ಇದೆ. ಫರೀದಾಬಾದ್ ಸ್ಫೋಟಕ ಸಂಗ್ರಹ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸ್ಫೋಟಕ ಸಂಗ್ರಹದ ಮಾಸ್ಟರ್ ಮೈಂಡ್ ಮೌಲ್ವಿಯನ್ನ ಅರೆಸ್ಟ್ ಮಾಡಲಾಗಿದೆ. ಜಮ್ಮು ಕಾಶ್ಮೀರದ ಶೋಫಿಯಾನ್ನಲ್ಲಿ ಮೌಲ್ವಿಯನ್ನ ಬಂಧಿಸಲಾಗಿದೆ. ಇರ್ಫಾನ್ ಅಹಮದ್ ವಾಗೆ ಅಲಿಯಾಸ್ ಇಮಾಮ್ ನನ್ನ ಬಂಧಿಸಲಾಗಿದೆ. ಸ್ಫೋಟಕ ಜಪ್ತಿ ದೆಹಲಿ ಸ್ಫೋಟ ಕೇಸ್ಗೂ ನೇರ ಲಿಂಕ್ ಇರಬಹುದಾದ ಸಾಧ್ಯತೆ. ವೈದ್ಯರನ್ನೇ ಮೂಲಭೂತವಾದಿಗಳಾಗಿ ಮಾಡುವುದಕ್ಕೆ ಈ ಮೌಲ್ವಿ ಸಂಚಾಕಿದ್ದ. ಪಾಕ್ನ JEM ಸಂಘಟನೆಯಿಂದ ಪ್ರೇರಿತನಾಗಿದ್ದ ಈ ಮೌಲ್ವಿ ಇರ್ಫಾನ್ ಅಹಮದ್ನ ಶಿಷ್ಯ ಡಾಕ್ಟರ್ ಉಮರ್, ಶಂಕಿತ ವೈದ್ಯರು ಎಲ್ಲರೂ ಒಂದೇ ಟೀಮ್ನ ಸದಸ್ಯರು ಅನ್ನೋದು ಗೊತ್ತಾಗ್ತಾ ಇದೆ. ಮೌಲ್ವಿ ಆದವ್ರ ಕೆಲಸ ಏನೋ ಅದನ್ನು ಮಾಡಬೇಕಿತ್ತು, ಮಾಡಿದ್ದೇನು ಮಾಸ್ಟರ್ ಮೈಂಡ್, ಬ್ರೈನ್ ವಾಶ್. ಡಾಕ್ಟರ್ ಆಗಬೇಕಾದವ್ರನ್ನೆಲ್ಲ ಉಗ್ರರನ್ನಾಗಿ ಮಾಡಿದ್ದೇ ಈತನ ದೊಡ್ಡ ಸಾಧನೆ. ಸೊ ತಗ್ಲಾಕೊಂಡಿದ್ದಾನೆ ಫೈನಲಿ ಈತ ಮಾಸ್ಟರ್ ಮೈಂಡ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ವೈದ್ಯರನ್ನೇ ಮೂಲಭೂತವಾದಿಯನ್ನಾಗಿಸೋಕೆ ಈತ ಸಂಚಾಕಿದ. ಹಾಗಾಗಿ ಅದೇ ವಿವಿಯ ಡಾಕ್ಟರ್ಸ್ಗಳನ್ನು ಈತ ಸ್ಕೆಚ್ಚಾಕಿ ತನ್ನತ್ತಕ್ಕೆ ಸೆಳ್ಕೊಂಡಿದ್ದ. ಪಾಕ್ನ JEM ಸಂಘಟನೆಯಿಂದ ಪ್ರೇರಿತನಾಗಿದ್ದ ಈ ಮೌಲ್ವಿ ಅನ್ನೋದು ಗೊತ್ತಾಗ್ತಾ ಆಗಿದೆ. ಕೆಲವೊಂದಷ್ಟು ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸ್ಫೋಟಕ ವಸ್ತುಗಳನ್ನು ನೋಡಿ, ಮಾಸ್ಟರ್ ಮೈಂಡ್ ಇರ್ಫಾನ್ ಅಹಮದ್ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಮೂಲಭೂತವಾದದ ವಿಷಬೀಜ ಬಿತ್ತೋ ಕೆಲಸವನ್ನು ಈತ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಹೇಳ್ಕೊಳ್ಳೋದಕ್ಕೆ ಡಾಕ್ಟರ್ಸು ಆದರೆ ಅಲ್ಲ, ಹೇಳ್ಕೊಳ್ಳೋದಕ್ಕೆ ಮೌಲ್ವಿ ಆದರೆ ಅಲ್ಲ. ಇವ್ರು ಏನು ಮಾಡ್ತಿದ್ರು ಅಂದರೆ ಈ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡಬೇಕು ಅನ್ನೋದು ಮತ್ತು ಅನೇಕರ ಬಲಿ ಪಡಿಬೇಕು ಅನ್ನೋದು ಇವ್ರುಗಳ ಉದ್ದೇಶ ಆಗಿದೆ. ಆ ಕಾರಣದಿಂದಲೇ ವಿಷಬೀಜ ಬಿತ್ತೋ ಕೆಲಸವನ್ನು ಮಾಡ್ತಾ ಇದ್ರು. ನಿಧಾನವಾಗಿ ವಿದ್ಯಾವಂತರನ್ನೆಲ್ಲ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತೆ ಪ್ರೇರೇಪಿಸ್ತಾ ಇದ್ದಿದ್ದು ಇವ್ರುಗಳು. ಇವ್ರದ್ದೆಲ್ಲರದು ಒಂದು ಟೀಮ್ ಅಂತೆ. ಆ ಟೀಮ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸ್ಫೋಟಕ ಸಂಗ್ರಹದ ಮಾಸ್ಟರ್ ಮೈಂಡೇ
ಈ ಮೌಲ್ವಿ ಅಂತ ಹೇಳಲಾಗ್ತಾ ಇದೆ, ಈತನನ್ನು ಅರೆಸ್ಟ್ ಮಾಡಲಾಗಿದೆ. ಜಮ್ಮು ಕಾಶ್ಮೀರದ ಶೋಫಿಯಾನ್ನಲ್ಲಿ ಈತನನ್ನು ಅರೆಸ್ಟ್ ಮಾಡಲಾಗಿದೆ. ಇರ್ಫಾನ್ ಅಹಮದ್ ವಾಗೆ ಅಲಿಯಾಸ್ ಇಮಾಮ್ ಅಂತ ಕೂಡ ಈತನನ್ನು ಕರೆಯಲಾಗ್ತಾ ಇತ್ತು. ಮೊದಲಿಗೆ 8 ಮಂದಿಯನ್ನು ಅರೆಸ್ಟ್ ಮಾಡ್ತಾರೆ. ಅದಾದ ನಂತರ ಈ ಸ್ಫೋಟ ಬೇರೆ ಸಂಭವಿಸುತ್ತೆ. ತನಿಖೆಯನ್ನು ಚುರುಕುಗೊಳಿಸಲಾಗುತ್ತೆ. ತನಿಖಾ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಇದೀಗ ಹೊರಗೆ ಬರ್ತಾ ಇರೋದು. ಇನ್ನೂ ಈ ವಿವಿಯಲ್ಲಿ ಅನೇಕರು ಇರಬಹುದಾದ ಸಾಧ್ಯತೆಗಳಿಗಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಕೆಲವರು ಎಸ್ಕೇಪ್ ಆಗಿದ್ದಾರಂತೆ. ತನಿಖೆಯನ್ನು ಮಾಡಲಾಗ್ತಾ ಇದೆ. ಈ ತನಿಖೆಯಲ್ಲಿ ಇನ್ನೂ ಏನೆಲ್ಲ ಹೊರಗೆ ಬರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಹೇಳ್ಕೊಳ್ಳೋದಕ್ಕೆ ಒಂದು ವಿವಿ, ಮೇಲ್ನೋಟಕ್ಕೆ ಒಂದು ವಿವಿ, ಬಟ್ ಅಲ್ಲಿ ಏನು ನಡೀತಾ ಇತ್ತು? ಉಗ್ರ ಚಟುವಟಿಕೆಗಳು ನಡೀತಾ ಇತ್ತು. ತಮ್ಮದೇ ದೇಶದಲ್ಲಿ ಇದ್ಕೊಂಡು ತಮ್ಮದೇ ದೇಶವನ್ನು ಟಾರ್ಗೆಟ್ ಮಾಡ್ತಾ ಇದ್ರು. ಹೇಗಾದರೂ ಮಾಡಿ ಕೃತ್ಯಗಳನ್ನು ಎಸಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ಗಳನ್ನು ಮಾಡ್ತಾ ಇದ್ರು. ಈ ಸ್ಫೋಟಕ ಸಂಗ್ರಹದ ಮಾಸ್ಟರ್ ಮೈಂಡ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಿದ್ದು ಮೌಲ್ವಿ. ಆತನನ್ನು ಕೂಡ ಬಂಧಿಸಲಾಗಿದೆ. ಆತನ ಹಿಂದೆ ಇನ್ನೂ ಯಾರೆಲ್ಲಾಗಿದ್ದಾರೆ, ಇನ್ನೂ ಯಾರಿಗೆಲ್ಲ ಟ್ರೈನಿಂಗ್ಗಳನ್ನು ಕೊಟ್ಟಿದ್ರು ಇವರು ಅನ್ನೋದು ಕೂಡ ಗೊತ್ತಾಗಬೇಕಾಗತ್ತೆ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಮೂಲಭೂತವಾದದ ವಿಷಬೀಜ ಬಿತ್ತು ಕೆಲಸ ಮಾಡಲಾಗ್ತಾ ಇತ್ತು. ಮೂಲಭೂತವಾದದ ಚಿಂತನೆಯನ್ನು ತುಂಬುತ್ತಾ ಇದ್ದ ಈ ಇರ್ಫಾನ್ ಅಹಮದ್ ವೈದ್ಯ ವಿದ್ಯಾರ್ಥಿಗಳಿಗೆ ಉಗ್ರಗಾಮಿ ಸಿದ್ಧಾಂತದ ಕಡೆಗೆ ಪ್ರಚೋದನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದ. ನಗಮ್ನ ಮಸೀದಿಯಲ್ಲಿ ಭೇಟಿಯಾದ ವಿದ್ಯಾರ್ಥಿಗಳ ಜೊತೆಗೆ ಸಂಪರ್ಕ ಇಟ್ಕೊಳ್ತಾ ಇದ್ದ. ಫರೀದಾಬಾದ್ನ ವೈದ್ಯಕೀಯ ವಿದ್ಯಾರ್ಥಿಗಳ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿ ಇರ್ತಿದ್ದ. ಪಾಕಿಸ್ತಾನ JEM ಸಂಘಟನೆಯಿಂದ ಪ್ರೇರಿತನಾಗಿದ್ದ ಈ ಇರ್ಫಾನ್ ವೈದ್ಯ ವಿದ್ಯಾರ್ಥಿಗಳಿಗೆ JEMನ ವಿಡಿಯೋವನ್ನು ತೋರಿಸ್ತಾ ಇದ್ದ. ಅಫ್ಘಾನಿಸ್ತಾನದ ಕೆಲವರ ಜೊತೆ ಇಂಟರ್ನೆಟ್ ಕರೆ ಮೂಲಕ ಸಂಪರ್ಕವನ್ನು ಹೊಂದಿದ್ದ ಅನ್ನೋದು ಕೂಡ ಗೊತ್ತಾಗ್ತಾಗಿದೆ. ನೋಡಿ, ಇದೀಗ ಇದೆಲ್ಲದ್ರ ಜೊತೆ ಇನ್ನೊಂದು ಅಪ್ಡೇಟ್ ಸಿಗ್ತಾ ಇದೆ. ದೆಹಲಿ ಸ್ಫೋಟದ ಹಿಂದೆ ಫರೀದಾಬಾದ್ನ ಟೆರರ್ ಮಾಡ್ಯೂಲ್ ಭೀಕರ ಕಾರು ಸ್ಫೋಟದಲ್ಲಿ ಸಾವಿನ ಸಂಖ್ಯೆ 12ಕ್ಕೆ ಏರಿಕೆ. ದೆಹಲಿ ಸ್ಫೋಟದ ಮಾಸ್ಟರ್ ಮೈಂಡ್ ಡಾಕ್ಟರ್ ಉಮರ್ ಮೊಹಮ್ಮದ್. ಸ್ಫೋಟವಾದ I-20 ಕಾರ್ನಲ್ಲಿ ಶಂಕಿತ ಉಗ್ರ ಉಮರ್ ಆತ್ಮಾಹುತಿ. ದೆಹಲಿ ಕಾರು ಸ್ಫೋಟ ಉಗ್ರರ ಕೃತ್ಯ ಅಂತ ಪರಿಗಣಿಸಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ದೆಹಲಿ ಸ್ಫೋಟದ ತನಿಖೆ ಹೊಣೆಯನ್ನ NIAಗೆ ಹೊರಿಸಲಾಗಿದೆ. ತನಿಖೆ ಚುರುಕು ಪಡ್ಕೊಂಡಿದೆ. ಕಾನೂನು ಬಾಹಿರ ಚಟುವಟಿಕೆಗೆ ತಡೆ ಕಾಯ್ದೆ UAPA ಅಡಿ FIR ಅನ್ನು ದಾಖಲಿಸಲಾಗಿದೆ. ಸ್ಫೋಟಕಗಳ ಕಾಯ್ದೆ ಸೆಕ್ಷನ್ 3 ಮತ್ತು 4 ಅಡಿಯಲ್ಲೂ ಕೂಡ FIR ಅನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡಲಾಗ್ತಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆಯೇ ತನಿಖೆಯನ್ನು ಚುರುಕುಪಡಿಸಲಾಗಿದೆ. NIAಗೆ ಈ ಒಂದು ತನಿಖೆಯ ಜವಾಬ್ದಾರಿಯನ್ನು ಹೊಣೆಯನ್ನು ಹೊರಿಸಲಾಗಿದೆ. ಇದೀಗ ಈ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಈ ಪ್ರಕರಣಕ್ಕೆ ಏನು ಸಂಚು ರೂಪಿಸ್ಕೊಂಡಿದ್ರು, ಇವ್ರುಗಳೆಲ್ಲ ಯಾರು, ಎಲ್ಲಿಂದ ಬಂದವರು, ಯಾವ ಸಂಘಟನೆಗೆ ಸೇರಿದವರು, ಇವ್ರ ಉದ್ದೇಶ ಇಷ್ಟೇ ಇತ್ತಾ, ಇನ್ನೂ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ರೆ, ಇದೆಲ್ಲವೂ ಕೂಡ ಇದೀಗ ತನಿಖಾ ಸಂದರ್ಭದಲ್ಲಿ ಹೊರಗೆ ಬರಲಿದೆ.